ಹಾಯ್ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಾನು ಮಲೆನಾಡ ಹೆಬ್ಬಾಗಿಲು ಸಾವಿತ್ರಿ ರಂಗನಾಥ್. ಬ್ಯಾಂಗ್ಳೂರು ಮೆಕ್ಯಾನಿಕಲ್ ಲೈಫ್ ಸಾಕಾಗಿದೆ ಅಲ್ವಾ? ವೀಕೆಂಡು ಎಲ್ಲಾದರೂ ಪೀಸ್ಫುಲ್ ಆ್ಯಂಡ್ ಅಮೇಝಿಂಗ್ ಸ್ಪಾಟ್ಗೆ ಹೋಗೋಣ ಅನಿಸುತ್ತಾ? ಬನ್ನಿ, ಹಾಗಾದರೆ ಅಂಥದ್ದೇ ಸ್ಪಾಟ್ನಲ್ಲಿ ನನ್ನ ಅನುಭವನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಆ ಸ್ಪಾಟ್ ಯಾವುದು? ಆದಿಚುಂಚನಗಿರಿ ಕ್ಷೇತ್ರ. ಎಲ್ರಿಗೂ ಸ್ವಾಗತ, ಸುಸ್ವಾಗತ. ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಾಗಿ ನನ್ನನ್ನು ಹಾರೈಸಿ, ಓಕೆನಾ? ಈ ಕ್ಷೇತ್ರದ ಹೆಸರು ತಿಳಿದೇ ಇರೋರು ಕರ್ನಾಟಕದಲ್ಲೇ ಇಲ್ಲ. ಯಾಕಂದರೆ ಇದು ಭಾರತದಲ್ಲೇ ತನ್ನ ಅಸ್ತಿತ್ವವನ್ನು ಕಾಯ್ದುಕೊಂಡಿರೋ ಪವಿತ್ರ ಹಾಗೂ ಪುರಾಣ ಪ್ರಸಿದ್ಧ ಕ್ಷೇತ್ರ. ಯಾಕಂದರೆ ಇದು ಸಾಕ್ಷಾತ್ ಪರಶಿವನ ಪಾದಸ್ಪರ್ಶದಿಂದ ಆಗಿರೋ ಪುಣ್ಯಭೂಮಿ. ಪಂಚಲಿಂಗ ಕ್ಷೇತ್ರ ಅಂತಲೂ ಪ್ರಸಿದ್ಧಿಯಾಗಿರೋ ಈ ಸ್ಥಳ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿದೆ. ಬೆಂಗಳೂರಿನಿಂದ ಕೇವಲ 110 ಕಿಲೋಮೀಟ್ರ್. ಹಸಿರು ಕಾನನಗಳಿಂದ ಕೂಡಿ ನೋಡುಗರ ಕಣ್ಮನ ಸೆಳೆಯುವಂತೆ ರಮಣೀಯ ಹಾಗೂ ಪ್ರಶಾಂತವಾಗಿದೆ. ಪುರಾಣದ ಪ್ರಕಾರ ಈ ಪೀಠ ತ್ರೇತಾಯುಗದ್ದು ಅಂದಮೇಲೆ ಇಲ್ಲಿನ ಕುತೂಹಲದ ಸಂಗತಿಗಳನ್ನು ತಿಳಿಲೇಬೇಕಲ್ವೇ? ಒಂದೊಂದಾಗಿ ನೋಡೋಣ. ಮೊದಲಿಗೆ ಆದಿಚುಂಚನಗಿರಿ ಅಂದರೆ ಏನು? ಆ ಹೆಸರು ಯಾಕೆ ಬಂತು ತಿಳಿಬೇಕಲ್ವಾ? ಪೂರ್ವದಲ್ಲಿ ಈ ದಟ್ಟವಾದ ಅರಣ್ಯದಲ್ಲಿ ಚುಂಚ ಮತ್ತು ಕುಂಚ ಅಂತ ಸೋದರ ರಾಕ್ಷಸರು ಇದ್ದರು. ಅವರು ಕೊಡೋ ಹಿಂಸೆನ ತಾಳಲಾರದೆ ಜನರು ಪರಶಿವನ ಮೊರೆ ಹೊಕ್ಕರು. ಆಗ ಅವರನ್ನು ಪರಶಿವ ಸಂಹಾರ ಮಾಡ್ತಾನೆ. ಈ ಗಿರಿಯಲ್ಲಿ ಚುಂಚ ರಾಕ್ಷಸ ವಾಸ ಮಾಡಿದ್ರಿಂದ ಚುಂಚನಗಿರಿ ಅಂತ ಆಯಿತು. ಇಲ್ಲಿ ಗುರುಪೀಠ ಸ್ಥಾಪಿಸಿ ಪರಶಿವನೇ ಆದಿ ಅಂದರೆ ಮೊದಲ ಗುರುವಾದ ಮತ್ತು ತಪಸ್ಸನ್ನು ಕೂಡ ಮಾಡ್ತಾಯಿದ್ದ. ಹಾಗಾಗಿ ಈ ಸ್ಥಳ ಆದಿ ಚುಂಚನಗಿರಿ ಅಂತ ಆಯಿತು. ಭಾರತದಲ್ಲಿರೋ 12 ಪೀಠಗಳಲ್ಲಿ ಇದು ಮೊದಲನೇದು. ಇಲ್ಲಿ ಪರಶಿವ ತಪಸ್ಸು ಮಾಡಿದ ಸ್ಥಳನ ಈಗಲೂ ನೋಡ್ಬೋದು. ಇದಕ್ಕೆ ಜ್ವಾಲಾಪೀಠ, ಅಗ್ನಿಪೀಠ, ಉರಿಗದ್ದಿಗೆ ಅಂತಲೂ ಕರೀತಾರೆ. ಶಿವ ಈ ಗುರುಪೀಠದ ಆಧಿಪತ್ಯವನ್ನು ಉತ್ತರ ಭಾರತದಲ್ಲಿರೋ ನಾಥಾ ಸಂಪ್ರದಾಯದ ಒಬ್ಬ ಸಿದ್ಧಯೋಗಿಗೆ ವಹಿಸ್ತಾರೆ. ಇವರು ಶಿವನ ಕಪಾಲದಿಂದ ಜನಿಸಿದವರು ಅಂತ ಹೇಳಲಾಗಿದೆ. ಶಿವ ಕೈಲಾಸಕ್ಕೆ ಹೋಗೋ ಮುನ್ನ ಸಿದ್ಧಯೋಗಿಗಳ ಕೋರಿಕೆಯಂತೆ ಲೋಕ ಕಲ್ಯಾಣಾರ್ಥವಾಗಿ ಈ ಗಿರಿಯಲ್ಲಿ ಪಂಚಲಿಂಗಗಳ ರೂಪದಲ್ಲಿ ನೆಲೆಸೋದಾಗಿ ಹೇಳ್ತಾನೆ. ಅವೇ ಗಂಗಾಧರೇಶ್ವರ, ಕತ್ತಲೆ ಸೋಮೇಶ್ವರ, ಚಂದ್ರಮೌಳೇಶ್ವರ, ಗವಿಸಿದ್ದೇಶ್ವರ, ಮಲ್ಲೇಶ್ವರ. ಈ ಕಾರಣದಿಂದ ಇದು ಪಂಚಲಿಂಗ ಕ್ಷೇತ್ರವಾಗಿ ಖ್ಯಾತಿಯಾಗಿದೆ ಮತ್ತು ಪವಿತ್ರ ಶೈವ ಕ್ಷೇತ್ರವಾಗಿದೆ. ಹಾಗಾಗಿ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಆಕರ್ಷಿಸ್ತಾ ಇದೆ. ಜಗದ್ಗುರು ಶ್ರೀ ಬಾಲಗಂಗಾಧರ ತಿಲಕರು ಈ ಪೀಠದ 71ನೇ ಪೀಠಾಧಿಪತಿಗಳಾಗಿದ್ದು, ಚಿಕ್ಕದಾಗಿದ್ದ ಕಾಲಭೈರವೇಶ್ವರ ದೇವಾಲಯವನ್ನು ಬೃಹದಾಕಾರವಾಗಿ ನವೀಕರಿಸಿ 108 ಕಾಲಭೈರವ ಪ್ರತಿಮೆಗಳನ್ನು ಕಂಬಗಳಲ್ಲಿ ಮೂಡಿಸಿದ್ದಾರೆ. ಇದರಿಂದ ಭಕ್ತರು ದಿಗ್ಭ್ರಮೆಗೊಂಡು ಭಕ್ತಿಯಿಂದ ಪುನೀತರಾಗೋ ಹಾಗೆ ಮಾಡಿದ್ದಾರೆ. ಪ್ರಸ್ತುತ 72ನೇ ಪೀಠಾಧಿಪತಿಗಳು ನಿರ್ಮಲಾನಂದ ಸ್ವಾಮಿಗಳು. ಈಗ ಕಾಲಭೈರವನೇ ಇಲ್ಲಿ ಕ್ಷೇತ್ರ ಪಾಲಕ. ಹಾಗಾದರೆ ಕಾಲಭೈರವ ಅಂದರೆ ಯಾರು ತಿಳಿಯೋಣ. ಪರಮೇಶ್ವರನ ಮತ್ತೊಂದು ರೂಪನೇ ಕಾಲಭೈರವ. ಪುರಾಣದ ಪ್ರಕಾರ ಒಮ್ಮೆ ಸಾಕ್ಷಾತ್ ವಿಷ್ಣು ರಾಕ್ಷಸ ಸಂಹಾರಾರ್ಥ ಮೋಹಿನಿ ರೂಪ ತಾಳ್ದ. ಕಾರ್ಯದ ನಂತರ ಸ್ವಧಾಮಕ್ಕೆ ಹಿಂತಿರುಗಿದ. ಆದರೆ ಶಿವ ಮೋಹಿನಿಯ ಸೌಂದರ್ಯದಿಂದ ವ್ಯಾಮೋಹಿತನಾದ. ಆಗ ಗರ್ಭಿಣಿಯಾದ ಮೋಹಿನಿಗೆ ಶಿವಶಕ್ತಿಯನ್ನು 9 ತಿಂಗಳು ಭರಿಸಲಾಗದೆ ಮೊದಲೇ ಶಿಶು ಜನನ ಆಯಿತು.
ಆ ಕಾಲದಲ್ಲಿ ಜನಿಸಿದ್ರಿಂದ ಅಕಾಲ ಭೈರವನಾಗಿ ನಂತರ ಅವನೇ ಕಾಲಭೈರವನಾಗಿ ಪ್ರಸಿದ್ಧಿಯಾದ. ಕಪ್ಪು ಬಣ್ಣದ ಕಾಲಭೈರವೇಶ್ವರ ಮನಮೋಹಕವಾಗಿದ್ದು, ವಾಹನವಾದ ಶ್ವಾನಗಳಿಗೂ ಕೂಡ ಇಲ್ಲಿ ದಿನಕ್ಕೆ 2 ಬಾರಿ ವಿಶೇಷ ಪೂಜೆ ನಡೆಯುತ್ತೆ. ಕಾಲಭೈರವ ಸ್ವಾಮಿ ಎಡಕ್ಕೆ ಕಂಬದಮ್ಮ ನೆಲೆಸಿದ್ದಾಳೆ. ಕಂಬದಮ್ಮ ಅಂದರೆ ಆದಿಶಕ್ತಿಯ ಅವತಾರ. ಅತ್ಯಂತ ಆಕರ್ಷಕವಾಗಿದ್ದು ವಿಶೇಷ ಅಲಂಕಾರಗಳಿಂದ ಕಂಗೊಳಿಸ್ತಾ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸ್ತಾಳೆ. ಕರ್ಪೂರದಾರತಿ, ಮೊಸರನ್ನ ನೈವೇದ್ಯ ಶ್ರೇಷ್ಠ ಅಂತ ಹೇಳ್ತಾರೆ. ಬನ್ನಿ ಈಗ ಒಳಗೆ ಹೋಗೋಣ. ದೇವಾಲಯಕ್ಕೆ ಹೋಗೋದಕ್ಕೆ 2 ದಾರಿ ಇದೆ. ಒಂದು ಮೆಟ್ಲುಗಳ ಮೂಲಕ, ಇನ್ನೊಂದು ವಾಹನಗಳಲ್ಲಿ ನೇರವಾಗಿ ದೇವಸ್ಥಾನದ ಪಕ್ಕಕ್ಕೆ ಹೋಗ್ಬೋದು. ಮತ್ತು ಈ ದೇವಾಲಯದ ವಿಶೇಷ ಮತ್ತೊಂದು, 4 ದೊಡ್ಡ ಗೋಪುರಗಳಿದ್ದಾವೆ. ಅದರಲ್ಲೂ ಪೂರ್ವಕ್ಕಿರೋದು ಮಹಾಗೋಪುರ. ಎಷ್ಟು ದೊಡ್ಡದು ಅಂದರೆ ತಲೆ ಎತ್ತಿ ನೋಡಿದರೂ ಸಹ ಕಲಶಗಳು ಕಾಣೋಲ್ಲ. ಈ ಗೋಪುರಕ್ಕೆ 2 ಅತಿ ದೊಡ್ಡ ಬಾಗಿಲುಗಳಿವೆ. ಒಳಗಡೆ ಪ್ರವೇಶ ಮಾಡ್ತಿದ್ದ ಹಾಗೆ ಪ್ರಾಂಗಣವಂತೂ ಸುಂದರ, ಅತಿ ಸುಂದರ, ಅತ್ಯಂತ ವಿಶಾಲವಾಗಿದ್ದು 108 ಕಂಬಗಳಲ್ಲಿ ಕಾಲಭೈರವನ ದರ್ಶನ ನೋಟ ಅಂತೂ ವರ್ಣಿಸಲಸದಳ. ನೋಡಲು 2 ಕಣ್ಣು ಸಾಲದು ಅನ್ನುವಂತಹ ಮನಮೋಹಕ ದೃಶ್ಯ. ಕಾಲಭೈರವೇಶ್ವರನ ಕಣ್ತುಂಬಿಕೊಂಡು ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಮಾಡಿ ಹೊರಗೆ ಬಂದರೆ ನಮಗೆ ಅಡ್ವೆಂಚರ್ ಕಾದಿದೆ. ಇಲ್ಲಿ ವಿಶೇಷ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಅನ್ನದಾಸೋಹ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ಅಡ್ವೆಂಚರ್ ಅಂತ ಹೇಳಿದೆ ಅಲ್ವಾ, ಅದು ಕಿಡ್ಸ್ಗೆ ಮತ್ತು ನಮ್ಮಂಥ ಸೀನಿಯರ್ ಸಿಟಿಸನ್ಸ್ಗೆ ಮಾತ್ರ. ಯಂಗ್ಸ್ಟರ್ಸ್ ಅಂತೂ ಸಖತ್ ಎಂಜಾಯ್ ಮಾಡ್ತಾರೆ. ನೋಡಿ, ನೀವು ಎಂಜಾಯ್ ಮಾಡಿ. ಪಂಚಲಿಂಗ ಕ್ಷೇತ್ರ ಅಂತ ಹೇಳಿದೆ ಅಲ್ವಾ, ಅದರಲ್ಲಿ ಕಾಲಭೈರವೇಶ್ವರ ಮಾತ್ರ ಕೆಳಗಡೆ ಇರೋದು. ಸ್ಟೆಪ್ಸ್ ಹತ್ತಿ ಮೇಲೆ ಬಂದರೆ ಮೂಲ ದೇವಸ್ಥಾನ ಗಂಗಾಧರೇಶ್ವರ, ಆಮೇಲೆ ಕತ್ತಲು ಸೋಮೇಶ್ವರ, ಮಲ್ಲೇಶ್ವರ ದೇವಾಲಯಗಳಿವೆ. ಮತ್ತು ಬೃಹದಾಕಾರದ ನಂದಿ ಕೂಡ ಇದೆ. ಎಲ್ಲೂ ಫೋಟೋಸ್ ತೆಗೆಯೋ ಹಾಗಿಲ್ಲ, ಅದರಲ್ಲೇ ನಾನು ನಿಮಗೆ ತೋರಿಸೋಕೆ ಅಂತ ಅವ್ರಿಗೆ ಕಾಣದ ಹಾಗೆ ಕೆಲವು ಫೋಟೋಸ್ ತೆಗೆದಿದ್ದೀನಿ. ಓಕೆನಾ? ಇವೆಲ್ಲ ನೋಡಿಕೊಂಡು ನಮ್ಮ ಅಡ್ವೆಂಚರ್ ಮಾಡಿ ಮೇಲೆ ಬಂದರೆ ಬಂಡೆಯೊಳಗೆ ಚಂದ್ರಾಕಾರದ ಗವಿಯಲ್ಲಿ ಅಡಗಿ ಕುಳಿತಿರೋ ಗವಿ ಸಿದ್ದೇಶ್ವರನ ದರ್ಶನ ಆಗುತ್ತೆ. ನಿಜಕ್ಕೂ ಮನಸ್ಸು ಭಕ್ತಿಯಿಂದ ಪುಲಕಿತವಾಗುತ್ತೆ. ಮತ್ತು ಗವಿಯ ಎದುರುಗಡೆ ಇರೋ ಅತ್ಯಂತ ಮೇಲಿನ ಬಂಡೆ ಹತ್ತಿ ನೋಡೋ ನೋಟ ಅಂತೂ ಅತ್ಯಂತ ರಮಣೀಯ. ಫ್ರೆಂಡ್ಸ್, ನೀವು ನೋಡೇ ಆನಂದಿಸಬೇಕು. ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಕಾರ ರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದಿವ್ಯತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ತ್ರಿದಶ ಹೃದಯಂಗಮಂ ಚತುರ್ದಧಿ ಸಂಗಮಂ ಪಂಚಭೂತಾತ್ಮಕಂ ಷಟ್ಶತ್ರುನಾಶಕಂ ಸಪ್ತಸ್ವರೆ. ಹಾಗಾಗಿ ಈ ಪ್ರವಾಸ ಧಾರ್ಮಿಕತೆಯ ಜೊತೆಗೆ ಮನರಂಜನೆ ಕೂಡ ಕೊಡುತ್ತೆ. ಖಂಡಿತ ಒಮ್ಮೆ ಭೇಟಿ ಕೊಡಿ. ಧನ್ಯವಾದಗಳು.